ತಂದೆಯಾದ ದೇವರೇ, ನೀನು ಜೀವ ಸ್ವರೂಪನಾದ ದೇವರಾಗಿದೆ. ನೀನು ಮಾತನಾಡುವಂತ ದೇವರು ನೀನಾಗಿದೆ. ಹಲ್ಲೆಲೂಯ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ನೀನು ಮಾತನಾಡು, ನೀನು ಕಾರ್ಯ ಮಾಡು, ನೀನು ತಾನೇ ಮುನ್ನಡೆಸು ಸ್ವಾಮಿ. ಯೇಸುವಿನ ಜೀವಳ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ತನ್ನ ಪರಲೋಕದ ಸತ್ಯತೆಯ ಗೂಢಾರ್ಥಗಳನ್ನು ನಮಗೆ ತಿಳಿಸುತ್ತಾ ಹೋಗುತ್ತಾ ಇರುವಾಗ ಆ ಸತ್ಯದಲ್ಲಿ ನಾವು ದೃಢವಾಗಿ ನೆಲೆಗೊಂಡು ನಿಂತವರಾಗಿರಬೇಕು. ಆಮೇನ್, ಆಮೇನ್. ಸೊ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಆತ್ಮನ ಸುರಿಸಿ ನನ್ನ ವಾಕ್ಯಗಳು ನಿಮಗೆ ತಿಳಿಯಪಡಿಸುವನು ಎಂಬುದಾಗಿ. ಮತ್ತು ದೇವರ ವಾಕ್ಯದ ಕೆಲವೊಂದು ಸತ್ಯತೆಗಳು ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾಗಿ ನಾವು ತೆಗೆದುಕೊಳ್ಳುವಂತೆ ಆಗುತ್ತದೆ. ಒಂದು ಲೆವೆಲ್ ನೋಡುವುದಾದ್ರೆ ಅದು ಒಂದು ರೀತಿಯಾಗಿ ಕಾಣ್ತದೆ. ಆದರೆ ಮೇಲಕ್ಕೆ ನಾವು ಹೋಗುವಾಗ ಇನ್ನೂ ನಮಗೆ ಸ್ಪಷ್ಟ ಆಗ್ತದೆ ನಿಜವಾಗಿ ಅದರ ಹಿಂದೆ ಇರುವಂತಹ ಮರ್ಮ ಏನು, ಗೂಢಾರ್ಥ ಏನು ಎಂಬುದಾಗಿ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದವರು ಯಾರು ಎಂಬುದಾಗಿ ನೋಡುವಾಗ ನೇರವಾಗಿ ಕಾಣುವುದು ಯಾರು? ಸಿಪಾಯಿಗಳು. ಯಾರು? ಸಿಪಾಯಿಗಳು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದರು. ಇದು ಸತ್ಯವ ಸುಳ್ಳ? ಖಂಡಿತವಾಗಿಯೂ ಸತ್ಯ. ಶತಾಧಿಪತಿ ಒಂದು ಸಲ ಯೇಸು ಸ್ವಾಮಿ ಬಳಿಗೆ ಬರ್ತಾನೆ. ಅವನ ಆಳು ಅಸ್ವಸ್ಥನಾಗಿರುವಾಗ ಅವನು ಒಂದು ಮಾತು ಹೇಳ್ತಾನೆ ಅಧಿಕಾರದ ಕುರಿತಾಗಿ. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ, ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗಬೇಕು, ಬಾ ಎಂದು ಹೇಳಿದರೆ ಬರಬೇಕು, ಇಂತಿಂಥದನ್ನು ಮಾಡು ಎಂಬುದಾಗಿ ಹೇಳಿದರೆ ಮಾಡಲೇಬೇಕು. ಅವನಿಗೆ ಬೇರೆ ಆಯ್ಕೆ ಇಲ್ಲ. ಆ ರೀತಿಯಾಗಿ ಮಿಲಿಟರಿಯಲ್ಲಿ ಟ್ರೈನಿಂಗ್ ಮಾಡಿರ್ತಾರೆ. ಸೊ ಆ ದಿನಗಳಲ್ಲಿ ರೋಮನ್ ಸೈನ್ಯ ಇಡೀ ಲೋಕವನ್ನು ಆಳುತ್ತಾ ಇತ್ತು. ಸೊ ದೇ ವೇರ್ ವೆಲ್ ಟ್ರೈನ್ಡ್ ಅಂಡ್ ಡಿಸಿಪ್ಲೈನ್ಡ್. ಆದ್ರಿಂದ ಈ ರೀತಿಯಾಗಿ ಯೇಸು ಸ್ವಾಮಿ ಶಿಲುಬೆಗೆ ಏರಿಸಬೇಕಾದ್ರೆ ಎಲ್ಲಿಂದ ಒಂದು ಸೂಚನೆ ಬಂದದ್ದು? ಹಾಗಾದ್ರೆ ಶತಾಧಿಪತಿಯಿಂದ. ಯಾರಿಂದ? ಶತಾಧಿಪತಿಯಿಂದ. ಆದ್ರಿಂದ ನಾವು ನಿಜವಾಗಿ ನೋಡೋದಾದ್ರೆ ಆ ರೀತಿಯಾಗಿ ಶಿಲುಬೆಗೆ ಸಿಪಾಯಿಗಳು ಹಾಕ್ಬೇಕಾದ್ರೆ ಅದಕ್ಕೆ ಕಾರಣ ಯಾರು? ಶತಾಧಿಪತಿ. ಆದ್ರಿಂದ ಶಿಲುಬೆಗೆ ಹಾಕಿದವರು ಯಾರು? ಶತಾಧಿಪತಿ ಎಂಬುದಾಗಿ, ಹಾಕಿಸಿದವರು ಎಂಬುದಾಗಿ ಹೇಳಬಹುದು. ಶತಾಧಿಪತಿ ಇನ್ನೊಂದು ಮಾತು ಹೇಳ್ತಾನೆ, ನಾನು ಕೂಡ ಮತ್ತೊಬ್ಬರ ಕೈ ಕೆಳಗೆ ಇರುವವನು ಎಂಬುದಾಗಿ. ಅವನ ಆ ರೀತಿಯ ಸೂಚನೆ ಕೊಡಬೇಕಾದ್ರೆ ಅವನು ಯಾರ ಕೈ ಕೆಳಗಿದ್ದಾನೆ? ಸಹಸ್ರಾಧಿಪತಿ, ಕಮಾಂಡರ್. ಅಂದ್ರೆ ಶತಾಧಿಪತಿಯ ಕೈ ಕೆಳಗಡೆ 100 ಸಿಪಾಯಿಗಳಿದ್ದಾರೆ, ಸಹಸ್ರಾಧಿಪತಿಯ ಕೈ ಕೆಳಗೆ 1000 ಸಿಪಾಯಿಗಳಿದ್ದಾರೆ. ಅಂದ್ರೆ 10 100 ಸಿಪಾಯಿಗಳ 10 ತುಕಡಿಗಳಿವೆ. ಸಹಸ್ರಾಧಿಪತಿ. ಸೊ ಸಹಸ್ರಾಧಿಪತಿ ಏನ್ ಹೇಳಿದನೋ ಅದನ್ನು ಶತಾಧಿಪತಿ ಮಾಡಬೇಕು. ಈಗ ಸಹಸ್ರಾಧಿಪತಿ ಹಾಗೆ ಹೇಳ್ಬೇಕಾದ್ರೆ ಅಲ್ಲಿ ಅವನಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ಯಾರಿಂದ? ದೇಶಾಧಿಪತಿಯಿಂದ. ಯಾರಿಂದ? ದೇಶಾಧಿಪತಿ ಯಾರು? ಪಿಲಾತನು. ಯೇಸು ಸ್ವಾಮಿನ ಶಿಲುಬೆಗೆ ಶಿಲುಬೆಗೆ ಹಾಕಬೇಕೆಂಬುದಾಗಿ ಆಜ್ಞೆಯನ್ನು ಹೊರಡಿಸಿದ ಯಾರು? ಯಾರು? ಪಿಲಾತನು. ಆದ್ರಿಂದ ಯೇಸುವಿನ ಶಿಲುಬೆಗೆ ಹಾಕಿದವನು ಯಾರು? ಯಾರು? ಪಿಲಾತನು. ನಾನು ನಿಮ್ಗೆ ಅರ್ಥ ಮಾಡ್ಕೊಳ್ತೇನೆ. ಒಂದೊಂದು ಲೆವೆಲ್ಗೆ ಹೋಗುವಾಗ ನಾವು ತಿಳ್ಕೊಳ್ತೇವೇನು, ನಮ್ಮ ಒಂದು ತಿಳುವಳಿಕೆ ಇನ್ನು ಆಳಕ್ಕೆ ಅಥವಾ ಇನ್ನು ಸ್ಪಷ್ಟತೆ ನಮಗೆ ಸಿಗ್ತದೆ. ಇಲ್ಲಿ ನಾವು ನೋಡ್ತೇವೆ, ಅವನನ್ನು ಶಿಲುಬೆಗೆ ಹಾಕಿಸುವಂತ ಅಧಿಕಾರ ಪಿಲಾತನಿಗೆ ಕೊಡಲ್ಪಟ್ಟಿದ್ದು. ಪಿಲಾತನು ಆತನನ್ನು ಶಿಲುಬೆಗೆ ಹಾಕಲು ಒಪ್ಪಿಸಿದನು. ಆಮೇಲೆ ಆ ಪಿಲಾತನು ಆ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳಬೇಕಾದರೆ ಅದಕ್ಕೆ ಜನರ ಒಂದು ಗಲಾಟೆ, ದಂಗೆ ಹೇಳ್ತಾ ಇದ್ದರು, ಹತೋಟಿ ಮೀರ್ತಾ ಹೋಗ್ತಾ ಇತ್ತು. ಆದ್ರೂ ಅವನು ಬಿಡಿಸಲಿಕ್ಕೆ ಪ್ರಯತ್ನಿಸಿದನು. ಅವನು ಬರಬ್ಬನನ್ನು ಮುಂದಿಟ್ಟನು ಮತ್ತು ಯೇಸುವನ್ನು ಮುಂದಿಟ್ಟನು. ಮತ್ತು ಪಸ್ಕದ ಹಬ್ಬದ ದಿನಗಳಲ್ಲಿ ಒಬ್ಬ ಕೈದಿಯನ್ನು ಬಿಡಿಸುವಂತ ಒಂದು ಸಂಪ್ರದಾಯವಿತ್ತು. ಆದ್ರಿಂದ ಆ ಸಮಯದಲ್ಲಿ ಬರಬ್ಬನನ್ನು ಬಿಟ್ಟನು. ಯೇಸುವನ್ನು ಆತನು ಶಿಲುಬೆಗೆ ಒಪ್ಪಿಸಿದನು. ಅದಕ್ಕೆ ಕಾರಣ ಏನು? ಅಲ್ಲಿರುವಂತ ಜನರು ನಮಗೆ
ಬರಬ್ಬನೇ ಬೇಕು ಎಂಬುದಾಗಿ ಹೇಳಿದರ ನಿಮಿತ್ತವಾಗಿ ಅಲ್ಲಿ ನಾವು ನೋಡ್ತೇವೆ, ಅವನು ಪಿಲಾತನು ಆ ರೀತಿಯಾಗಿ ಒಂದು ತೀರ್ಮಾನ ತೆಗೆದುಕೊಂಡನು. ಆದ್ರಿಂದ ಶಿಲುಬೆಗೆ ಹಾಕಿದ ಕಾರಣ ಯಾರು? ಜನರು. ಸರಿಯಲ್ಲ? ಓಕೆ, ಈಗ ಜನರು ಹಾಕಿದರು ಎಂಬುದಾಗಿ ಹೇಳ್ಬೇಕಾದ್ರೆ, ಜನರು ಆ ರೀತಿಯಾಗಿ ಹೇಳ್ಬೇಕಾದ್ರೆ ಅವರಿಗೆ ಪ್ರೇರೇಪಣೆ ಕೊಟ್ಟವರು ಯಾರು? ಬರಬ್ಬನನ್ನೇ ಬಿಟ್ಟುಕೊಟ್ಟು ಬರಬ್ಬನೇ ಆರಿಸಿಕೊಂಡು ಯೇಸುವನ್ನೇ ಶಿಲುಬೆಗೆ ಏರಿಸಿ ಎಂಬುದಾಗಿ ಸದ್ದುಕಾಯರು, ಶಾಸ್ತ್ರಿಗಳು, ಫರಿಸಾಯರು. ಸರಿಯಲ್ಲ? ಹಾಗಾಗಿ ಯೇಸುವನ್ನೇ ಶಿಲುಬೆಗೆ ಹಾಕಿದವರು ಯಾರು? ಶಾಸ್ತ್ರಿಗಳು, ಫರಿಸಾಯರು, ಯಾಜಕರು. ಯಾರು? ಪಿಲಾತನು ಹೇಳ್ತಾನೆ, ನಿನ್ನ ಜನರೇ ನಿನ್ನನ್ನು ನನ್ನ ಕೈಲಿ ಒಪ್ಪಿಸಿಕೊಟ್ಟಿದ್ದಾರೆ. ನಿನಗೆ ಮರಣಕ್ಕೆ ಒಪ್ಪಿಸುವಂತ ಅಧಿಕಾರ ಅಥವಾ ಉಳಿಸುವಂತ ಅಧಿಕಾರ ನನಗಿದೆ. ನಿನ್ನ ಜನರೇ ನನಗೆ ಒಪ್ಪಿಸಿಕೊಟ್ಟಿದ್ದಾರೆ ಎಂಬುದಾಗಿ. ಸರಿಯಲ್ಲ? ಆದ್ರಿಂದ ಇನ್ನೊಂದು ಲೆವೆಲ್ ನೋಡ್ಬೇಕಾದ್ರೆ ಯೇಸುವನ್ನು ಶಿಲುಬೆಗೆ ಹಾಕಿದವರು ಫರಿಸಾಯರು, ಶಾಸ್ತ್ರಿಗಳು, ಯಾಜಕರು. ಸರಿಯಲ್ಲ? ಓಕೆ, ಈಗ ಆ ಫರಿಸಾಯರು ಅನೇಕ ದಿನಗಳಿಂದ ಯೇಸು ಸ್ವಾಮಿನ ಕೊಲ್ಬೇಕು ಎಂಬ ಪ್ರಯತ್ನ ಮಾಡ್ತಾ ಇದ್ರು. ಅವ್ರಿಗೆ ಆಗ್ತಾನೆ ಇರಲಿಲ್ಲ. ಯೇಸು ಸ್ವಾಮಿ ಅವರಿಗೆ ಸಿಗ್ತಾನೆ ಇರಲಿಲ್ಲ. ಹಾಗಾದ್ರೆ ಹಿಡಿದುಕೊಟ್ಟವ್ರು ಯಾರು? ಯೂದನು. ಆದ್ರಿಂದ ಯೇಸುವಿಗೆ ಶಿಲುಬೆ ಹಾಕಿದವರು ಯಾರು? ಯೂದನು. ಸರಿಯಲ್ಲ? ಓಕೆ, ಈಗ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆ ಹುಟ್ಟಿಸಿದವರು ಯಾರು? ಸೈತಾನನು. ಮತ್ತು ಯೇಸುಸ್ವಾಮಿ. ಆದ್ರಿಂದ ಯೇಸುವನ್ನು ಶಿಲುಬೆಗೆ ಹಾಕಿದವರು ಯಾರು? ಸೈತಾನನು. ಸರಿಯಲ್ಲ? ಅವರು ಅರಿತಿದ್ದರೆ ಇಹಲೋಕಾಧಿಪತಿಗಳು ಆತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಕೊರಿಂಥದಲ್ಲಿ ಬರೆಯಲ್ಪಟ್ಟಿದೆ. ಯೇಸುಸ್ವಾಮಿ ಹೇಳ್ತಾನೆ, ಈಗ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟ ಒಂದು ನನ್ನಲ್ಲಿಲ್ಲ. ಆದ್ರಿಂದ ಆ ಸೈತಾನನು ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಯೂದನಲ್ಲಿ ಹುಟ್ಟಿಸಿದರು. ಆದ್ರಿಂದ ನೋಡ್ತೇವೆ, ಯೇಸುವನ್ನು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದವರು ಸೈತಾನ್. ಸರಿಯಲ್ಲ? ಯಾರು? ಸೈತಾನನ ದೇವರ? ಯಾರೆಲ್ಲ ದೇವರು ಎಂಬುದಾಗಿ ಹೇಳ್ತೀರಿ? ಓಕೆ, ನಾವು ನೋಡ್ತೇವೆ, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ, ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಆ ಪಾತ್ರೆಯನ್ನು ಕುಡಿಯುವುದು ದೇವರ ಕೋಪ, ದೇವರ ಒಂದು ಶಿಕ್ಷೆ ಎಂಬಂತ ರೋಷವೆಂಬ ಆ ದ್ರಾಕ್ಷಾರಸವನ್ನು ನಾವು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ದುಷ್ಟರು ಅದನ್ನು ಮಡ್ಡಿ ಸಮೇತವಾಗಿ ಕುಡಿಯಬೇಕೆಂಬುದಾಗಿ ಆತನು ಅದನ್ನು ಮಡ್ಡಿ ಸಮೇತವಾಗಿ ಆತನ ಪಾತ್ರೆಯಲ್ಲಿ ಕುಡಿದನು, ದೇವರ ಶಿಕ್ಷೆಯನ್ನು. ಯೆಶಾಯ 53 ನೋಡ್ತೇವೆ, ಆತನನ್ನು ಜಜ್ಜುವುದು ದೇವರ ಸಂಕಲ್ಪವಾಗಿತ್ತು. ಸರಿಯಲ್ಲ? ಆದ್ರಿಂದ ನಾನು ಏನ್ ಹೇಳಿಕೆ ಬಯಸ್ತೇನೆ ಅಂದ್ರೆ, ಕೆಲವೊಂದು ಸತ್ಯತೆಗಳು ಆಳಕ್ಕೆ ನಾವು ಧ್ಯಾನಿಸುತ್ತಾ ಹೋಗುವಾಗ ಅಲ್ಲಿ ನಮ್ಗೆ ಒಂದು ಸ್ಪಷ್ಟತೆ ಸಿಗುತ್ತದೆ. ಕೇವಲ ಅಂದ್ರೆ ಅದರ ಅರ್ಥ ಸಿಪಾಯಿಗಳು ಹಾಕಿದ ಸುಳ್ಳ ಅಲ್ಲ, ಸತ್ಯವೇ, ಎಲ್ಲವೂ ಸತ್ಯ. ಆದರೆ ಆಳವಾದ ಸತ್ಯ ಯಾವುದು? ಎಲ್ಲವನ್ನು ದೇವರು ಆತನ ಸಂಕಲ್ಪದ ಮೇರೆಗೆ ನನ್ನನ್ನು ನಿನ್ನನ್ನು ನರಕದ ಬೆಂಕಿಯಿಂದ ತಪ್ಪಿಸುವುದಕ್ಕಾಗಿ ಮತ್ತು ನಮ್ಮನ್ನು ನಿತ್ಯ ನಾಶನ ತಪ್ಪಿಸುವುದಕ್ಕಾಗಿ ಆತನ ಒಂದು ಮಾರ್ಗವನ್ನು ಸಿದ್ಧಪಡಿಸಿದನು. ಆದಿಯಲ್ಲೇ ಕೊಯ್ಯಲ್ಪಟ್ಟಂತ ಯಜ್ಞದ ಕುರಿಯಾದ ಆತನು ಯೇಸು ಸ್ವಾಮಿ. ಆತ ನಮಗೋಸ್ಕರವಾಗಿ ತನ್ನ ಪ್ರಾಣ ಕೊಟ್ಟು ನಮ್ಗೆ ಬಿಡುಗಡೆ ಮಾಡಿದ್ದಾನೆ. ಆದ್ರಿಂದ ನಾನು ಏನು ಹೇಳ ಬಯಸ್ತೇನೆ, ದೇವರ ವಾಕ್ಯದ ಸತ್ಯತೆಗಳು ಒಂದೊಂದು ಹಂತದಲ್ಲಿ ತಿಳಿತಾ ಹೋಗುವಾಗ ಆ ಹಂತದಲ್ಲಿರುವವರಿಗೆ ಅದೇ ಸತ್ಯವಾಗಿರುತ್ತದೆ. ಆದರೆ ಮೇಲಕ್ಕೆ ಬರುವಾಗ ಇನ್ನೂ ಸ್ಪಷ್ಟತೆ ಕಾಣಿಸ್ತದೆ. ರೈಟ್? ಯೇಸು ಸ್ವಾಮಿ ಹೇಳ್ತಾನೆ ಒಂದು ಕಡೆ, ಅಲ್ಲಿ ಮುಸ್ಲಿಂ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಇರ್ಬೇಕಲ್ಲ, ಅಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಕೈಲಾಗದೆ ಇರುವಂತದ್ದು ಒಂದೂ ಇಲ್ಲ ಎಂಬುದಾಗಿ. ನೀವು ಈ ಅತ್ತಿ ಮರಕ್ಕೆ ಅಥವಾ ಬೆಟ್ಟಕ್ಕೆ ನೀವು ಮಾತಾಡಿದರೆ ಹೋಗಿ ಅದು ಸಮುದ್ರದಲ್ಲಿ ಬೀಳುತ್ತದೆ. ಆಮೇಲೆ ನಿಮ್ಮ ಕೈಲಾಗದೆ ಇರುವಂತದ್ದು ಒಂದು ಇಲ್ಲ. ಯಾರಿಗಾದ್ರೂ ಸಿಕ್ಕಿತಾ? 17:21 ಮ್ಯಾಥ್ಯೂ 17:21 ಓದ್ತೀರಾ? ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಬೆಟ್ಟಕ್ಕೆ, ಯಾವುದಕ್ಕೆ? ಬೆಟ್ಟಕ್ಕೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಎಂದು ಹೇಳಿದರು. ಅದು ಹೋಗುವುದು
ಮತ್ತು ನಿಮ್ಮ ಕೈಯಿಂದ ಆಗದಂತದ್ದು ಒಂದೂ ಇರುವುದಿಲ್ಲ. ನಿಮ್ಮ ಕೈಯಿಂದ ಆಗದೆ ಇರುವಂತದ್ದು ಒಂದು ಇಲ್ಲ. ಇದು ಒಂದು ಸತ್ಯ. ಅದೇ ಯೇಸು ಸ್ವಾಮಿ ಯೋಹಾನ 15ರಲ್ಲಿ ಹೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಹಾಗಾದ್ರೆ ಯಾವುದು ಸತ್ಯ? ನಿಮ್ದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಕಡೆ ಹೇಳ್ತದೆ, ನಿಮ್ಮಿಂದ ಎಲ್ಲವೂ ಮಾಡ್ಲಿಕ್ಕೆ ಆಗ್ತದೆ ಇನ್ನೊಂದು ಕಡೆ ಹೇಳ್ತದೆ. ಯಾವುದು ಸತ್ಯ? ಸೊ ಆದ್ರಿಂದ ಕೆಲವೊಂದು ವಾಕ್ಯದ ಸತ್ಯತೆಗಳನ್ನು ಅದು ಪರಿಪೂರ್ಣವಾಗಿ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಎಲ್ಲವನ್ನು ಜೊತೆಗಿಟ್ಟು, ಯಾವ ರೀತಿಯಲ್ಲಿ ಜಿಗ್ಸಾ ಇದೆಲ್ಲ ಹೇಳ್ತೀರಿ ಅದೆಲ್ಲ ಜೋಡಿಸಿ 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 ಬರುವಾಗ ವಿಲ್ ಗೆಟ್ ದ ಕ್ಲಿಯರ್ ಪಿಕ್ಚರ್. ದೇವರ ವಾಕ್ಯ ಭಾಗವಾಗಿ ಬರೆಯಲ್ಪಟ್ಟಿದೆ ಅಂತೆ, ಅಲ್ಲಿ ಒಂದು ಸ್ವಲ್ಪ ಸತ್ಯ, ಇಲ್ಲೊಂದು ಸ್ವಲ್ಪ ಸತ್ಯ. ಸೊ ಅದನ್ನು ನಾವು ಒಟ್ಟಾಗಿ ಜೋಡಿಸುವಾಗ ವಿ ವಿಲ್ ಗೆಟ್ ದ ಕ್ಲಿಯರರ್ ಪಿಕ್ಚರ್. ಅರ್ಥ ಮಾಡಿಕೊಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಸೊ ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾನೆ ಏನಂದ್ರೆ, ಈ ಸತ್ಯವನ್ನು ಪೌಲನು ತಿಳಿದಿದ್ದನು, ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಖಂಡಿತವಾಗಿಯೂ ನಮ್ಮಿಂದ ಆಗದೆ ಇರುವಂತದ್ದು ಒಂದು ಇಲ್ಲ. ಯಾವಾಗ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಮಾಡುವಂತ ಕಾರ್ಯಗಳು. ಯಾವ ಕಾರ್ಯಗಳು ಹೇಳಿ? ಯಾವ ಕಾರ್ಯ? ಹೇಗೆ ಯಾವ ಕಾರ್ಯಗಳು? ಕ್ರಿಸ್ತನಲ್ಲಿ ಇರುವುದು ಬಹಳ ಮುಖ್ಯ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ ಅರ್ಥ. ಇದರ ಅರ್ಥ, ನಮ್ಮ ಸ್ವಾಮಿಯನ್ನು ಬಿಟ್ಟು ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. ಅಂದ್ರೆ ಅವನು ತನ್ನ ಸೇವೆಯ ಕಾಲದಲ್ಲಿ ಬಂದಂತ ಕಷ್ಟ, ಸಂಕಟ, ಹಿಂಸೆ, ಉಪವಾಸ ಎಲ್ಲ ಕುರಿತಾಗಿ ನೋಡುವಾಗ ಆತನು ಹೇಳುವಂತ ಮಾತು ಏನಂದ್ರೆ, ನಾನು ಅದನ್ನು ಜಯಿಸುವಂತೆ, ಅದರ ಮಧ್ಯದಲ್ಲಿ ಕೂಡ ಸೇವೆ ಮಾಡುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಆದ್ರಿಂದ ಈ ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ಕ್ರಿಸ್ತನಲ್ಲಿ ಇರುವುದಂದ್ರೆ ಏನು? ಅಲ್ಲಿ ಬರ್ತದೆ ತಿರುಗಿ ಅಲ್ಲಿ ವಿಧೇಯತೆ ಬರ್ತದೆ. ಏನ್ ಬರ್ತದೆ? ವಿಧೇಯತೆ. ಯೋಹಾನ 15ರಲ್ಲಿ ನೋಡ್ತೇವೆ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನೀವು ನನ್ನ ಪ್ರೀತಿಯಲ್ಲಿ ಅಥವಾ ನನ್ನಲ್ಲಿ ನೀವು ನೆಲೆಗೊಂಡಿರುವಿರಿ. ಆದ್ರಿಂದ ಇಲ್ಲಿ ನಾವು ನೆಲೆಗೊಳ್ಳುವುದು ಬಹಳ ಮುಖ್ಯ. ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ನಾವು ಇರಬೇಕಾದರೆ ನಾವು ಆತನಿಗೆ ವಿಧೇಯರಾಗಿ ನಡೆದಾಗ ನಾವು ಆತನಲ್ಲಿ ಇದ್ದೇವೆ ಎಂಬುದಾಗಿ ತಿಳ್ಕೊಳ್ಳುತ್ತೇವೆ. ಆದ್ರಿಂದ ಇದು ಬಹಳ ಮುಖ್ಯ. ಆದ್ರಿಂದ ನಿಮ್ಮ ಕೈಯಲ್ಲಿ ಆಗದೆ ಇರುವಂತದ್ದು ಒಂದೂ ಇಲ್ಲ ಎಂಬುದಾಗಿ ಒಂದು ಕಡೆ ನೋಡುವುದಾದ್ರೆ, ನನ್ನನ್ನು ಬಿಟ್ಟು ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾನೆ. ಈ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ಪರಿಶುದ್ಧಾತ್ಮನು ತಾನೇ ನಮ್ಗೆ ಈ ವಿಷಯವಾಗಿ ಬೆಳಕನ್ನು ಕೊಡಬೇಕು. ಇನ್ನೊಂದು ವಿಷಯ, ನಾವು ನೀತಿವಂತರಾಗುವುದು ಹೇಗೆ? ನಾವು ನೋಡುವುದಾದ್ರೆ ರೋಮಾಪುರ 3ನೇ ಸಂಧಿಯಲ್ಲಿ ಓದ್ತಾ ಹೋಗುವಾಗ ಅಲ್ಲಿ ಕ್ರಿಸ್ತನ ಮೇಲಣ ನಂಬಿಕೆಯ ಮೂಲಕವಾಗಿ ದೇವರು ನಮ್ಗೆ ತನ್ನ ನೀತಿಯನ್ನು ಏನು ಕೊಡ್ತಾನೆ? ದಾನವಾಗಿ ಕೊಡ್ತಾನೆ. ದೇವರ ನೀತಿ ನಮಗೆ ಹೇಗೆ ಸಿಗ್ತದೆ? ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯ ಮೂಲಕ. ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆಯ ಮೂಲಕವಾಗಿ. ಇದು ಗಮನವಿಟ್ಟು ಕೇಳಿ ಪ್ರತಿಯೊಬ್ಬರು, ನಾವು ಹೇಗೆ ನೀತಿವಂತರಾಗ್ತೇವೆ ಎಂಬುದಾಗಿ. ಸೊ ಅದೇ ಸಮಯದಲ್ಲಿ ಕೆಲವೊಂದು ಬೋಧನೆಗಳು ಬರ್ತವೆ. ಏನಂದ್ರೆ, ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಾವು ಮಾಡುವಂತ ಕಾರ್ಯಗಳಿಗೆ ಏನು ದರ್ ಇಸ್ ನೋ ಸಿಗ್ನಿಫಿಕೆನ್ಸ್. ಹೇಗೆ ಬೇಕಾದ್ರೂ ನಾವು ನಡೆಯಬಹುದು. ಯಾಕಂದ್ರೆ ನನ್ನ ಕಾರ್ಯಗಳ ನಿಮಿತ್ತವಾಗಿ ನಾನು ನೀತಿವಂತನಾದದಲ್ಲ, ಯೇಸು ಸ್ವಾಮಿಯ ವಿಧೇಯತೆ ಮೂಲಕವಾಗಿ ನಾನು ನೀತಿವಂತನಾಗಿದ್ದೇನೆ. ಆ ಮೂಲಕವಾಗಿ ನಾವು ಪರಲೋಕಕ್ಕೆ ಹೋಗುತ್ತೇವೆ ಎಂಬುದಾಗಿ. ಆದ್ರೆ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, 1 ಯೋಹಾನದಲ್ಲಿ ಸಿಕ್ಕಿದರೂ ಓದಬಹುದು, ನೀತಿಯನ್ನು ಅನುಸರಿಸುವವನು ನೀತಿವಂತನೆಂಬುದಾಗಿ ಬರೆಯಲ್ಪಟ್ಟಿದೆ. ಸಿಕ್ಕಿದವರು ಯಾರು ಓದ್ತೀರಾ? ಅಲ್ಲಿ ನಾವು ನೋಡ್ತೇವೆ, ನೀತಿಯನ್ನು ಅನುಸರಿಸುವವನು ನೀತಿವಂತನು. ಅನುಸರಿಸುವುದಂದ್ರೆ ಏನು?
ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು. 1 ಯೋಹನ್ನ 3:8. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಮಾಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಆಮೆನ್. ಯಾರು ನೀತಿವಂತನಾಗಾದ್ರೆ? ನೀತಿಯನ್ನು ಅನುಸರಿಸುವವನು. ಪಾಪದ ಮಾರ್ಗದಲ್ಲಿ ನಡೆಯುವನೆಂಬುದಾಗಿ ಹೇಳುವುದಿಲ್ಲ. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿನ ಸ್ವೀಕರಿಸಿದ ಮೇಲೆ ನೀತಿಯನ್ನು ಅನುಸರಿಸಿ ನಡೆಯಬೇಕು, ಅವನು ನೀತಿವಂತನೆಂಬುದಾಗಿ ಹೇಳುತ್ತಾನೆ. ಇದನ್ನು ನಾವು ಹೇಗೆ ಹೇಳಬಹುದು? ಸೊ ಇಲ್ಲಿ ಎರಡು ಸಂಗತಿ, ಜಸ್ಟ್ ಲಿಸನ್ ಕೇರ್ಫುಲಿ. ಎರಡು ಸಂಗತಿ, ಒಂದು ದೇವರಿಂದ ಕೊಡಲ್ಪಡುವಂತ ನೀತಿ, ಇನ್ನೊಂದು ನೀತಿಯನ್ನು ಅನುಸರಿಸುವುದರ ಮೂಲಕವಾಗಿ ಬರುವಂತ ನೀತಿ. ಎರಡು, ನೀತಿಯನ್ನು ಅನುಸರಿಸಿ ನಡೆಯುವುದು. ಇಲ್ಲಿ ನಾನು ಯೇಸು ಕ್ರಿಸ್ತನ ಮೂಲಕವಾಗಿ ನೀತಿವಂತನಾದ್ರಿಂದ ನಾನು ಪರಲೋಕಕ್ಕೆ ಹೋಗ್ತೇನೆ. ಆಮೇಲೆ ದೇವರ ರಾಜ್ಯದಲ್ಲಿ ನಾನು ಆತನ ಸನ್ನಿಧಿಗೆ ಬರುವಾಗ ನಾನೀಗ ನೀತಿ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇನೆ, ಆ ಮೂಲಕವಾಗಿ ನಾನು ಪರಲೋಕಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳಿದರೆ ಅದು ತಪ್ಪು. ಯಾಕಂದ್ರೆ ನನ್ನ ನೀತಿಯು ನನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ, ದೇವರು ಕೊಡುವಂತ ನೀತಿಯು ನನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತದೆ. ಅದೇ ಸಮಯದಲ್ಲಿ ನನ್ನ ನೀತಿಯ ಅಗತ್ಯ ಇಲ್ಲ ಎಂಬುದಾಗೆಲ್ಲ ಅದು ಬೇಕು. ನನ್ನ ನೀತಿಯನ್ನು ಅನುಸರಿಸಿ ನಡೆಯುವಂತ ಅದು ನನ್ನ ನೀತಿ. ಇಟ್ ಈಸ್ ನೆಸೆಸರಿ ಬಟ್ ನಾಟ್ ಸಫಿಷಿಯಂಟ್ ಕಂಡೀಷನ್. ಇದು ಅಗತ್ಯ, ಆದರೆ ಅದು ಸಾಲದು. ನಾನು ನೀತಿ ಮಾರ್ಗದಲ್ಲಿ ನಡೆಯುವುದು ಅಗತ್ಯ, ಬೇಕೇ ಬೇಕು, ಆದ್ರೆ ಅದು ಸಾಲದು ಪರಲೋಕಕ್ಕೆ ಕೊಂಡು ಹೋಗ್ಲಿಕ್ಕೆ. ಆದ್ರೆ ನನಗೆ ತಡಿಲಿಕ್ಕೆ ಸಾಧ್ಯ, ಅದು ಪರಲೋಕಕ್ಕೆ ಕೊಂಡು ಹೋಗದಂತೆ ಅದನ್ನು ತಡಿಲಿಕ್ಕೆ ಅದು ಸಾಧ್ಯ. ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ? ನೆಸೆಸರಿ ಬಟ್ ನಾಟ್ ಸಫಿಷಿಯಂಟ್ ಕಂಡೀಷನ್. ಅಗತ್ಯ ಆದ್ರೆ ಸಾಲದು. ಅದು ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಕೆಲವೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಪದವೀಧರ ಡಿಗ್ರಿ ಆಗ್ಬೇಕಾದ್ರೆ 3 ವರ್ಷ ಕಲಿಬೇಕು, ಡಿಗ್ರಿ ಎಕ್ಸಾಮ್ ಪಾಸ್ ಮಾಡಿರ್ಬೇಕು. ಒಬ್ಬ ವ್ಯಕ್ತಿ ಪದವೀಧರನಾಗ್ಬೇಕಾದ್ರೆ ಡಿಗ್ರಿ ಎಕ್ಸಾಮ್ ಪಾಸ್ ಮಾಡ್ಬೇಕು. ಆದ್ರೆ ಆ ವ್ಯಕ್ತಿ ಒಂದು ವೇಳೆ PUC ಅವನಿಗೆ ಪಾಸ್ ಮಾಡ್ಲಿಕ್ಕೆ ಆಗದೆ ಇದ್ರೆ ಅವನಿಗೆ ಡಿಗ್ರಿ ತಗೊಳ್ಳಿಕ್ಕೆ ಆಗ್ತದಾ? ಆಗುದಿಲ್ಲ. ಅರ್ಥ ಆಯ್ತಾ? ಆದ್ರೆ ಅವನು PUC ಯಲ್ಲಿ ಅವನ ಅರ್ಹತೆ PUC ಗಿಂತ ಹೆಚ್ಚಾಗಿರ್ಬೇಕು. ಆದ್ರೆ ಅದು ಸಾಲದು, ಅದೇ ಬೇಕೇ ಬೇಕು. ಅದ್ರ ಜೊತೆಯಲ್ಲಿ ಡಿಗ್ರಿ ಕೂಡ ಬೇಕು. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಒಬ್ಬನು ಪದವೀಧರನಾಗಬೇಕು, ಒಂದು ಗ್ರಾಜ್ಯುಯೇಟ್ ಆಗಬೇಕಾದ್ರೆ PUC ಒಂದು ಕ್ವಾಲಿಫಿಕೇಶನ್ ಅವನಿಗೆ ಅಗತ್ಯ, ಆದ್ರೆ ಸಾಲದು. ನೆಸೆಸರಿ ಬಟ್ ನಾಟ್ ಸಫಿಷಿಯಂಟ್. ಇಟ್ ಈಸ್ ನೆಸೆಸರಿ. ಅದೇ ಅರ್ಥ ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ. ನಾವು ನಮ್ಮ ಯೌವನ ಪ್ರಾಯದಲ್ಲೆಲ್ಲ ಕೆಲವೊಂದು ಬಿಸ್ನೆಸ್ ಎಲ್ಲ ಮಾಡ್ಬೇಕಾದ್ರೆ ಅಲ್ಲೆಲ್ಲಿ ಚರ್ಚ್ಗಳು ಕೆಲವೊಂದು ಸೆಮಿನಾರ್ ಎಲ್ಲ ನಡೀತಾ ಇತ್ತು. ಒಂದು ಸೆಮಿನಾರ್ ನಾನು ಕೇಳಿದ್ದೆ, ಒಬ್ರು ಕನ್ಸಲ್ಟೆಂಟ್ ಹೇಳ್ತಾ ಇದ್ರು, ನಿಮ್ಗೆ ಲೋನ್ ಬೇಕಾದ್ರೆ ನಿಮ್ಮ ಲೋಕಲ್ ಬ್ಯಾಂಕರ್ ಹತ್ರ ನೀವು ಚೆನ್ನಾಗಿರ್ಬೇಕಂತೆ. ಲೋನ್ ಪಾಸ್ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಆದ್ರೆ ತಡಿಲಿಕ್ಕೆ ಅಧಿಕಾರ ಉಂಟು. ಸೊ ಬ್ಯಾಂಕ್ ಆಫೀಸರ್ ಇದು ಅಥವಾ ಬ್ಯಾಂಕ್ ಮ್ಯಾನೇಜರ್ ಇದು ರೆಕಮೆಂಡೇಶನ್ ಅಗತ್ಯ, ಆದ್ರೆ ಸಾಲದು. ಮೇಲಿನ ಬ್ರಾಂಚ್ ಅಲ್ಲಿ, ಝೋನಲ್ ಬ್ರಾಂಚ್ ಅಲ್ಲಿ ಅಥವಾ ಮೇಲಿನ ಬ್ರಾಂಚ್ ಅಲ್ಲಿ ಪಾಸ್ ಮಾಡ್ಬೇಕು. ಆ ದಿನಗಳಲ್ಲಿ ಆತರ ಇತ್ತು. ಆದ್ರೆ ಮೇಲೆ ಹೋಗ್ಬೇಕಾದ್ರೆ ಇದು ಪಾಸ್ ಮಾಡಲೇಬೇಕು. ಸೊ ಬ್ಯಾಂಕ್ ಮ್ಯಾನೇಜರ್ ನಿಮ್ಗೆ ರೆಕಮೆಂಡ್ ಮಾಡಿ ಲೋನ್ ಸಿಗುವಂತೆ ಮಾಡ್ತಾನೆ. ಒಂದು ವೇಳೆ ತಪ್ಪಾದ ಏನಾದ್ರೂ ರಿಮಾರ್ಕ್ ಬರೆದ್ರೆ ನಿನ್ಗೆ ಲೋನ್ ಸಿಗುದಿಲ್ಲ. ಸೊ ಈ ಬ್ಯಾಂಕ್ ಮ್ಯಾನೇಜರ್ ರೆಕಮೆಂಡೇಶನ್, ಲೋಕಲ್ ಬ್ಯಾಂಕ್ ಮ್ಯಾನೇಜರ್ ರೆಕಮೆಂಡೇಶನ್ ನೆಸೆಸರಿ ಬಟ್ ನಾಟ್ ಸಫಿಷಿಯಂಟ್. ಅಗತ್ಯ, ಆದ್ರೆ ಅದು ಸಾಲದು. ಪಾಸ್ ಆಗ್ಬೇಕಾದ್ರೆ ಮೇಲಿನ ಏನ್ ಬೇಕು? ಮೇಲಿಂದ ಪಾಸ್ ಆಗ್ಬೇಕು. ಅದೇ ಪ್ರಕಾರವಾಗಿ ನನ್ನ ನೀತಿ ನನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ, ಆದ್ರೆ ತಡಿಲಿಕ್ಕೆ ಸಾಧ್ಯ. ಪರಲೋಕಕ್ಕೆ ಹೋಗದಂತೆ ತಡೆಯಲು ಸಾಧ್ಯ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ ಪ್ರಕಟಣೆಯಲ್ಲಿ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಪ್ರಕಟಣೆ 2 ಏನು ಹೇಳ್ತದೆ? ನಿನ್ನ ಮೊದಲ ಪ್ರೀತಿಯನ್ನು ನೀನು ಕಳಕೊಂಡಿದ್ದಿ.
ಬಿಟ್ಟು ಬಿಟ್ಟಿದ್ದಿ. ಆದ್ರಿಂದ ನಮ್ಮ ಕೃತ್ಯಗಳ ಅಗತ್ಯ ಇದೆಯಾ? ಅಗತ್ಯ ಇದೆ. ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ? ನನ್ನ ಕೃತ್ಯಗಳ ಒಳ್ಳೆಯ ಕ್ರಿಯೆಗಳ ನಾನು ನೀತಿ ಮಾರ್ಗದಲ್ಲಿ ನಡೆಯುವಂತ ಅಗತ್ಯ ಇದೆ, ಮಾಡಲೇಬೇಕು. ಮಾಡದೇ ಇದ್ರೆ ಅದನ್ನು ನನ್ನ ಪರಲೋಕಕ್ಕೆ ಅನರ್ಹನಾಗಿ ಮಾಡಿದೆ. ಬೇಕಾದ್ರೆ ತೆಗೆದುಕೊಂಡು ಓದಿ ಪ್ರಕಟಣೆ 2ನೇ ಸಂಧಿ. ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ಹಾ, ದೇವರ ಕಡೆಗೆ ತಿರುಗಿಕೋ. ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಮಾಡು. ಮುಂದೆ ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಹಾ ನಾನು ಬಂದು ಹಾ. ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕು. ಅಲ್ಲಿ ದೇವರ ಜಡ್ಜ್ಮೆಂಟ್ ಬರ್ತದೆ. ಆದ್ರಿಂದ ನಮ್ಮ ಕೃತ್ಯಗಳ ಅಗತ್ಯ ಇದೆಯಾ? ಮಾಡುತ್ತಿದ್ದ ಕೃತ್ಯಗಳು, ನಮ್ಮ ನೀತಿ ಕೃತ್ಯಗಳು ಅಗತ್ಯವಿದೆ, ಅಗತ್ಯ ಇದೆ. ಅದು ನನ್ನ ಪರಲೋಕಕ್ಕೆ ಕೊಂಡೊಯ್ಯುವುದೇ ಇರಬಹುದು, ಆದರೆ ತಡಿಲಿಕ್ಕೆ ಸಾಧ್ಯ. ಇಟ್ ಈಸ್ ನೆಸೆಸರಿ ಬಟ್ ನಾಟ್ ಸಫಿಷಿಯಂಟ್. ಸೊ ಇದು ಅಗತ್ಯವಿದೆ. ನಾನು ನೀತಿ ಮಾರ್ಗದಲ್ಲಿ ನಡೆಯುವುದು ಅಗತ್ಯವಿದೆ. ಇಲ್ಲಿ ಅನೇಕ ವಿಶ್ವಾಸಗಳು ತಪ್ಪಿ ಬಿದ್ದಿದ್ದಾರೆ. ಜೀವಿತ ನೋಡಿದರೆ ಸರಿ ಇರುವುದಿಲ್ಲ. ಹೇಳ್ತಾರೆ ನಂಬಿಕೆ ನಂಬಿಕೆ ಎಂಬುದಾಗಿ, ಕೃಪೆಯಿಂದ ನಾವು ಪರಲೋಕಕ್ಕೆ ಹೋಗ್ತೇವೆ ಎಂಬುದಾಗಿ. ನಾನು ಹೇಗೆ ಬೇಕಾದರೂ ಜೀವಿಸಬಹುದು. ಯೇಸು ಸ್ವಾಮಿ ವಿಧೇಯನಾದನು, ಆತನ ವಿಧೇಯದ ನಿಮಿತ್ತವಾಗಿ ನಾನು ಪರಲೋಕಕ್ಕೆ ಹೋಗ್ತೇನೆ. ಖಂಡಿತವಾಗಿ ಹೌದು. ಆದರೆ ಅದರ ಜೊತೆಯಲ್ಲಿ ನಿನ್ನ ವಿಧೇಯತೆ ಬಹಳ ಬಹಳ ಅಗತ್ಯ. ತಿರುಗಿ ನಾನು ಹೇಳ್ತೇನೆ, ಇಬ್ರಿಯ 5:9 ನೋಡ್ತೇವೆ, ಆತನು ತನಗೆ ವಿಧೇಯರಾಗಿರುವವರಿಗೆ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಯಾರಿಗೆ? ಎಲ್ಲರಿಗೆಲ್ಲ ವಿಧೇಯರಾಗಿರುವವರಿಗೆ ಬರೆಯಲ್ಪಟ್ಟಿದೆಯಾ? ಆತನು ಸಿದ್ಧಿಗೆ ಬಂದು ದೇವರಿಂದ ಮಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಯಾರಿಗೆ? ವಿಧೇಯರಾಗಿರುವವರಿಗೆ. ನಂಬಿಕೆಯಿಂದ ನೀತಿವಂತರಾಗ್ತೇವೆ, ಅದೇ ರೀತಿಯಲ್ಲಿ ನಾವು ವಿಧೇಯತೆ ಬೇಕು. ಮತ್ತು ಇನ್ನೊಂದು ಕಡೆ ಹೇಳಲ್ಪಟ್ಟಿದೆ, ನಂಬಿಕೆ ಅದು ನಮ್ಮ ಕ್ರಿಯೆಗಳಲ್ಲಿ ಕೂಡ ಕಂಡು ಬರಬೇಕು. ಕ್ರಿಯೆಗಳಿಲ್ಲದ ನಂಬಿಕೆಯದು ಸತ್ತದಾಗಿದೆ. ಆದ್ರಿಂದ ಈ ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ಈ ಆತ್ಮಿಕ ಸತ್ಯತೆ ನಾವು ತಿಳ್ಕೊಂಡಾಗ ನಮ್ಗೆ ಸ್ಪಷ್ಟತೆ ಸಿಗುತ್ತದೆ. ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಯಾರಿಗೆಲ್ಲ ಅರ್ಥ ಆಗ್ಲಿಲ್ಲ? ಯಾರಿಗೆಲ್ಲ ಅರ್ಥ ಆಯಿತು? ನಾವು ನೀತಿ ಮಾರ್ಗದಲ್ಲಿ ನಡೆಯುವಂತ ಅಗತ್ಯತೆ ಇದೆಯಾ? ಒಂದು ತಿಳ್ಕೊಳ್ಳಿ, ನನ್ನ ಸ್ವಂತ ಬಲದಿಂದ, ನನ್ನ ಒಳ್ಳೆತನದಿಂದ ದೇವರ ನೀತಿ ಮಾರ್ಗದಲ್ಲಿ ನಡೆಯಲು ಅದು ಕೂಡ ಅಸಾಧ್ಯ. ಆಗ ನಾನು ಏನ್ ಮಾಡ್ತೇನೆ? ನಾನು ತಪ್ಪಿ ಬಿದ್ದಾಗೆಲ್ಲ ದೇವರ ಬಳಿಗೆ ಓಡ್ತೇನೆ. ದೇವರೇ ನನ್ನ ಕ್ಷಮಿಸು, ಈ ಸಂಗತಿ ನನಗೆ ಬಿಡುಗಡೆ ಮಾಡು. ನನ್ನ ಹೃದಯದಲ್ಲಿರುವಂತಹ ಪಾಪ, ನನ್ನ ಮನಸ್ಸಲ್ಲಿರುವಂತಹ ಪಾಪದ ಸಂಗತಿಗಳು, ಅದನ್ನು ನನಗೆ ಬಿಡುಗಡೆ ಮಾಡು ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಂಡಾಗ ಆತನು ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ತನ್ನ ಹೆಸರಿಗೆ ತಕ್ಕಂತೆ ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಾನೆ. ಇದು ಕೂಡ ಒಂದು ಆತ್ಮಿಕ ಸತ್ಯ. ನಮ್ಮ ಸ್ವಂತ ಬಲದಿಂದ ಆತನ ಒಂದು ಆ ಸ್ಟ್ಯಾಂಡರ್ಡ್ ಪ್ರಕಾರ ಜೀವಿಸಲಿಕ್ಕೆ ನನ್ನಿಂದ ನಿನ್ನಿಂದ ಅಸಾಧ್ಯ. ಯಾಕಂದ್ರೆ ನಾವು ಶರೀರದಲ್ಲಿ ಇರುವವರು ಪಾಪಾಧೀನವಾದ ಸ್ವಭಾವಕ್ಕೆ ನಾವು ಮಾರಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಪೌಲನು ಹೇಳುತ್ತಾನೆ ರೋಮಾಪುರ 6ರಲ್ಲಿ. ಇಂಥ ಒಂದು ದುಸ್ಥಿತಿಯಿಂದ ಬಿಡಿಸುವರು ಯಾರು? ಬಿಡಿಸುವ ಇದ್ದಾನೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಆ ದುಸ್ಥಿತಿಯಿಂದ ಬಿಡಿಸಿ ತನ್ನ ಪರಿಶುದ್ಧ ಮಾರ್ಗದಲ್ಲಿ ಆತ ನಡೆಸುತ್ತಾನೆ. ಆಮೇಲೆ ನಾವು ಹಿಂದಕ್ಕೆ ತಿರುಗಿ ನೋಡುವಾಗ, ನಾನು ಇಂತಿಂತ ಪಾಪದ ಸಂಗತಿ ಬಂದರೂ ನಾನು ಪಾಪ ಮಾಡಲಿಲ್ಲ. ಇದಕ್ಕೆ ಕಾರಣ ಯಾರು? ನನ್ನ ದೇವರ ಕೃಪೆ, ದೇವರ ಸಮಯದಲ್ಲಿ ನನಗೆ ಕೊಟ್ಟಂತ ಬಲ, ಕೃಪೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ದಿನವೂ ಆತನನ್ನು ಆತುಕೊಂಡು ನಡೆಯುವಾಗ ನಿಜವಾಗಿ ಇದನ್ನು ಅರ್ಥ ಮಾಡಿಕೊಂಡಂತ ವ್ಯಕ್ತಿ ನೀತಿ ಮಾರ್ಗದಲ್ಲಿ ನಡೆದ ಮೇಲೆ ಅವನು ಜಂಬ ಪಡೋದಿಲ್ಲ. ಅದು ನನ್ನ ಬಲವಲ್ಲ, ದೇವರು ನನಗೆ ಕೊಟ್ಟಂತ ಕೃಪೆ, ದೇವರು ನನಗೆ ಕೊಟ್ಟಂತ ದಯೆ, ಕೃಪೆ. ಆದ್ರಿಂದಲೇ ನಾನು ಈ ನೀತಿಯ ಕಾರ್ಯಗಳನ್ನು ಮಾಡಲು ನನಗೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ದೇವರನ್ನ ಆತುಕೊಳ್ಳುವಾಗ ಎಷ್ಟು ಸುಂದರವಾಗಿದೆ. ಹಲ್ಲೆಲೂಯಾ. ದೇವರು ತನ್ನ ನೀತಿಯನ್ನು ನಮಗೆ ಕೊಡುತ್ತಾನೆ. ಈ ಮೂಲಕವಾಗಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ ತನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಿಲ್ಲಿಸಿ ಈಗ ನಾವು ಆತನ ಕೃಪಾಸನದ ಮುಂದೆ ನಾವು ಬಂದವರಾಗಿದ್ದೇವೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಆತನನ್ನು ಆರಾಧಿಸುವುದಕ್ಕೆ
ಎಲ್ಲಾ ಪರಿಶುದ್ಧ ದೈವ ದೂತ ಗಣಗಳ ಜೊತೆಯಲ್ಲಿ ನಾವು ಆರಾಧಿಸೋದಕ್ಕೆ ಆತ ನಮ್ಮನ್ನು ಯೋಗ್ಯನಾಗಿ ಮಾಡಿದ್ದಾನೆ. ಆದ್ರಿಂದ ಈ ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ಆಮೇಲೆ ಸೊ ಆದ್ರಿಂದ ನಾವು ಪ್ರತಿದಿನ ಕೇಳಿಕೊಳ್ಳೋಣ, ದೇವರೇ ನನ್ನ ಕಣ್ಣುಗಳನ್ನು ತೆರೆಯ ಮಾಡು, ದೇವರೇ ನನ್ನ ಕಿವಿಗಳನ್ನು ತೆರೆಯ ಮಾಡು, ನಿನ್ನ ಆತ್ಮದ ನಿನ್ನ ವಾಕ್ಯದ ಸತ್ಯತೆಗಳನ್ನು ತಿಳಿಸಿ ಎಂಬುದಾಗಿ ನಾವು ಯಥಾರ್ಥವಾಗಿ ಪ್ರಾರ್ಥಿಸುವಾಗ ಈ ಪ್ರಕಟಣೆಗಳನ್ನು ಹೊಂದುತ್ತೇವೆ. ಹಾಲೆಲೂಯ. ಆದ್ರಿಂದ ಈ ರೀತಿಯಾಗಿ ತಿಳ್ಕೊಂಡಾಗ ಯಾರೇ ಬಂದು ಏನೇ ಬೋಧಿಸಲಿ ನಾವು ಶೇಕ್ ಆಗುವುದಿಲ್ಲ. ಹಾಲೆಲೂಯ. ಆಮೇಲೆ